This is the first problem. The two plants A and B of a factory are shown following. So yes, a result about the number of workers and the wages paid to them. Okay. So workers ಅವರಿಗೆ ಕೊಡ್ತಕ್ಕಂತ ಏನಿದೆ wages ಅದನ್ನೆರಡು representations. Yes, number of workers in plant A. So number of workers in plant B. So number of workers in plant A, number of workers in plant B. There are two plants in the factory. Yes. So average monthly wages is a 2,500 rupees. 500 workers ಕೊಡ್ತಕ್ಕಂತ average ಇದೆ. So average monthly wages 2,500. So plant B ನಲ್ಲಿ 600 so workers ಇದ್ದಾರೆ, ಅವರು ಕೂಡ 2,500 so average monthly wages ಕೊಡ್ತಾ ಇದ್ದಾರೆ. Yes, ಹಾಗಾದ್ರೆ variance of the distribution is 81 and variance of the distribution for the series B is 100. So you'll observe ಮಾಡಿ, so mean of the two series are same. Mean of the two series is same. ಇಲ್ಲಿ ನಮಗೆ no need to calculate the coefficient of variation. ಯಾಕಂದ್ರೆ ಮೀನ್ ಸೇಮ್ ಇದ್ದಾಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ, ಮೀನ್ ಸೇಮ್ ಇದ್ದಾಗ ಕೋಫಿಷಿಯಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಹೇಳ್ಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೇಮ್ ಇದೆ ಕ್ವಶನ್ ಇಲ್ಲಿ. ಸೊ ಇನ್ ವಿಚ್ ಪ್ಲಾಂಟ್ ಎ ಆರ್ ಬಿ ಇಸ್ ಗ್ರೇಟರ್ ವೇರಿಯಬಿಲಿಟಿ ವೇಜಸ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಹೈಯೆಸ್ಟ್ ಇದೆ. ಸೊ ದ ಪ್ಲಾಂಟ್ ಈಸ್ ಗ್ರೇಟರ್ ವೇರಿಯಬಿಲಿಟಿ. ಸೊ ವಿಚ್ ಪ್ಲಾಂಟ್ಸ್ ಇಸ್ ಮೋರ್ ವೇರಿಯಬಿಲಿಟಿ ಅಂತ ಕೇಳಿದ್ದಾರೆ. Suppose the standard deviation of plant A is more variability than so ಅಂತ ಹೇಳ್ಬೋದು, ಅಥವಾ standard deviation for the plant B is highest value. Yes, the plant B is greater variability wages. Greater variability wages ಅಂತ ಕನ್ಕ್ಲೂಡ್ ಮಾಡಬಹುದು. ಹೌದಾ? ಸೊ ಜಸ್ಟ್ ನೋಡಿ ಸೊಲ್ಯೂಷನ್, ಇಲ್ಲಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. Solution, yes, so mean ಅಂದ್ರೆ x1 bar is equal to so 2,500 rupees and x2 bar also 2,500 rupees. 2,500 rupees. So variance nothing but sigma 1 square. Sigma 1 square is 81. Sigma 1 square is 81 and sigma 2 square is equal to how much? 100. So sigma 1 square for first series, sigma 2 square for second series. Again, what is sigma 1? What is sigma 1? Square root of 81. Square root of 81 is 9. So right, standard deviation is 9 and standard deviation for the second plants, so sigma 2 is equal to square root of 100 is 10. So on the basis of standard deviation of so two series, so which one is more variable wages ಅಂತ ಕನ್ಕ್ಲೂಡ್ ಮಾಡಬಹುದು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಪ್ಲಾಂಟ್ ಬಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಪ್ಲಾಂಟ್ ಬಿ is highest than so standard deviation for plant A. ಕರೆಕ್ಟಾ? ಹಾಗಾದ್ರೆ ಸೊ ಇಲ್ಲಿ ಗ್ರೂಪ್ ಎ ನಲ್ಲಿ ಅಂದ್ರೆ ಪ್ಲಾಂಟ್ ಬಿ ನಲ್ಲಿ ಇರ್ತಕ್ಕಂತ ಅಂದ್ರೆ ಪ್ಲಾಂಟ್ ಬಿ ನಲ್ಲಿ ಗ್ರೇಟರ್ ವೇರಿಯಬಿಲಿಟಿ ವೇಜಸ್ ಅಂತ ಕನ್ಕ್ಲೂಡ್ ಮಾಡೋದ. ಸೊ ಪ್ಲಾಂಟ್ ಬಿ ಈಸ್ ಗ್ರೇಟರ್ ವೇರಿಯಬಿಲಿಟಿ ವೇಜಸ್ ಕನ್ಕ್ಲೂಡ್ ಮಾಡಬಹುದೇನ್ರಿ? ಎಸ್, ಪ್ಲಾಂಟ್ ಬಿ, ಸೊ ಪ್ಲಾಂಟ್ ಬಿ ಈಸ್ ಗ್ರೇಟರ್ ವೇರಿಯಬಿಲಿಟಿ ವೇಜಸ್. ಇಲ್ಲಿ ಕೋಶೆಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸಿವಿ ಮೇಲೆ ಇದನ್ನು ಕನ್ಕ್ಲೂಡ್ ಮಾಡಬಹುದು, ಇದನ್ನ. ಸೊ ಯಾಕಂದ್ರೆ ಇಲ್ಲಿ ಸೊ 2,500 ಸೊ ಸಿಗ್ಮಾ 1 ಅಂದ್ರೆ 9 ಡಿವೈಡೆಡ್ ಬೈ 2,500 ಇಂಟು 100. ಸೊ ಇಲ್ಲೇನೈತೆ 10 ಡಿವೈಡೆಡ್ ಬೈ 2,500 ಇಂಟು 100. ಸೊ ಯಾವ್ದು ವಿಚ್ ಒನ್ ಇಸ್ ಗ್ರೇಟರ್? ಸೊ ಸಿವಿ, ಈ ಸೀರೀಸ್ ಗೆ ಸಿವಿ ಹೈಯೆಸ್ಟ್ ವ್ಯಾಲ್ಯೂ ಬರುತ್ತೆ, ಸೊ ಈ ಸೀರೀಸ್ ಗೆ ಸಿವಿ ಲೋಯೆಸ್ಟ್ ವ್ಯಾಲ್ಯೂ ಬರುತ್ತೆ. ಬಿಕಾಸ್ ಸೊ ನ್ಯೂಮರೇಟರ್ 9 ಇರುತ್ತೆ, ಇಲ್ಲಿ ನ್ಯೂಮರೇಟರ್ 10 ಇರುತ್ತೆ ಸಿವಿ ಫಾರ್ಮುಲಾದಲ್ಲಿ. ಓಕೆನಾ? ಹಾಗಾಗಿ ಸೊ ಜಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಕನ್ಕ್ಲೂಡ್ ಮಾಡಬಹುದು. ಇವಾಗ ಮೀನ್ ವ್ಯಾಲ್ಯೂ ಸೇಮ್ ಕೊಟ್ಟಿದಾಗ, ಎರಡು ಸೀರೀಸ್ ಗೆ ಮೀನ್ ಸೇಮ್ ಇದ್ದಾಗ
So by using standard deviations, which one is more variability, which one is the more consistent ಅಂತ ನೋಡಬಹುದು. ಸೊ ನೋಡಿ ಸಿಗ್ಮಾ 1 ವ್ಯಾಲ್ಯೂ ಲೆಸ್ ಇದೆ, ಇಲ್ಲಿ ಸಿಗ್ಮಾ 2 ವ್ಯಾಲ್ಯೂ ಹೈ ಇದೆ ಕಂಪೇರ್ ಮಾಡಿದ್ರೆ ಸಿಗ್ಮಾ 1 ಗೆ. ಹಾಗಾದ್ರೆ ದಿಸ್ ಇಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಹಾಗಾದ್ರೆ ಪ್ಲಾಂಟ್ ಎ ಈಸ್ ಮೋರ್ ಕನ್ಸಿಸ್ಟೆಂಟ್ ದಾನ್ ಸೊ ಪ್ಲಾಂಟ್ ಬಿ ಸೊ ವೇಜಸ್. ಹೌದಲ್ವಾ? ಎಸ್, ಆರ್ ಯು ಕ್ಲಿಯರ್? The next problem, the coefficient of variation of two distributions are 60 and 70, and their so standard deviation 21 and 16 respectively. What are their means? X bar means means or averages. Okay, so ಏನು ಕೊಟ್ಟಿದ್ದಾರೆ ಇಲ್ಲಿ? CV coefficient of variation of two distribution is 60 and 70. So ಇಲ್ಲಿ coefficient of variation ಕೊಟ್ಟಿದ್ದಾರೆ, ಎರಡು ಡಿಸ್ಟ್ರಿಬ್ಯೂಷನ್ ಇದೆ. ಆ ಎರಡು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಟೂ ಸೀರೀಸ್ ಇದೆ. First series na coefficient of variation is 60, second series coefficient of variation is 70, and their standard deviation is given. So 20 and 16 respectively. So what are their arithmetic means? Means x1 bar and x2 bar calculate ಮಾಡಬೇಕು. So what is the general formula for coefficient of variation? So coefficient of variation is defined as sigma divided by x bar into 100. X bar into 100. ಇಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿಗ್ಮಾ ಕೊಟ್ಟಿದ್ದಾರೆ ಅಂಡ್ ಸಿ ವಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಎಕ್ಸ್ ಒನ್ ಬಾರ್ ಈ ಫಾರ್ಮುಲಾ ಬರೀಬಹುದಾ? ಇಸ್ ದ ಫಸ್ಟ್ ಸೀರೀಸ್ ನ ಮೀನ್. ಇಸ್ ದ ಮೀನ್ ಆಫ್ ಫಸ್ಟ್ ಸೀರೀಸ್ ಇಸ್ ಡಿಫೈನ್ಡ್ ಆಸ್ ಸಿಗ್ಮಾ ಡಿವೈಡೆಡ್ ಬೈ ಸಿ ವಿ ಸೊ ಇಂಟು 100. ಸೊ ಇಂಟು 100. ಸೊ ಎಕ್ಸ್ ಒನ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ 1. So sigma 1 and the standard deviation of first distribution. So standard deviation of first distribution is how much? 21. Is a 21 divided by the coefficient of variation of first distribution is 60. So the 60. So into 100. Okay. So 1010 will be cancelled. So x1 bar is equal to 21 into 10. So 210. So divided by 60. So right, sorry 6. So yes ಬರುತ್ತೆ ನೋಡಿ. x1 bar is equal to 35 ಬರುತ್ತಾ? 6 3s are 18. 6 3s are 18 remaining. So 6 3s are 18 remaining 3 and 6 5s are. Yes, x1 bar is equal to 35. Is the mean of first distribution. Mean of first distribution is 35. ಇನ್ನೊಂದು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಮೀನ್ ಆಫ್ ಸೆಕೆಂಡ್ ಡಿಸ್ಟ್ರಿಬ್ಯೂಷನ್. ಮೀನ್ ಆಫ್ ಸೆಕೆಂಡ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲೇ ಬರ್ಕೋಬಹುದು ನೀವು, ನೋ ಪ್ರಾಬ್ಲಮ್. ಸೊ CV1 is equal to 60 and CV2 means coefficient of variation of second distribution is 70. So ಇದನ್ನು ಬೇಕಾದ್ರೆ ಬರ್ಕೊಳ್ಳಿ. sigma 1 is equal to 21 and sigma 2 is equal to 60. So right. So mean of second distribution ಏನಾಗುತ್ತೆ ನೋಡೋಣ. The mean of second distribution is equal to sigma 2 divided by coefficient of variation of second series, so into 100. So is equal to sigma 2. Sigma 2 is 16 divided by coefficient of variation, yes, is 70. So into 100. So 10 cancel ಆಗುತ್ತೆ. So 16 tens are 160 divided by 7. ಹೌದಾ? So 160 by sorry. So 160 by 7 ಅಂದ್ರೆ so 22.85 ಆಗುತ್ತೆ ನೋಡಿ. So 22.85. This is x2 bar. So 2 ಮಾರ್ಕ್ಸ್ ಗೆ ಇದರ ಕೇಳ್ತಾರೆ, 1 ಮಾರ್ಕ್ಸ್ ಗೆ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್ ಕೇಳ್ತಾರೆ. ಸಾಲ್ವ್ ಮಾಡಬಹುದಾ? ಅರ್ಥ ಆಗಿದೆ ಮಕ್ಕಳೇ ಇದು? ಎಸ್.